ಓಕೆ, ಇದು ಆ್ಯಕ್ಚುಲಿ ಕಲ್ಯಾಣಿ ದೇವಸ್ಥಾನದ ಮುಂಭಾಗದಲ್ಲಿರುತ್ತೆ. ಹಾಗೆ ಇದು ಮುಖಮಂಟಪ, ಅದು ಗರ್ಭಗುಡಿ. ಆ್ಯಕ್ಚುಲಿ ನಿಮಗೆಲ್ಲ ತೋರಿಸಿದೆ ನಾನು. ಓಕೆ, ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ. ಸಖತ್ತಾಗಿದೆ ದೇವಸ್ಥಾನ, ಒಂದ್ಸಲ ವಿಸಿಟ್ ಮಾಡಲೇಬೇಕಿಲ್ಲ ನೀವು. ಇದು ಸ್ವಲ್ಪ ಅಷ್ಟೊಂದು ಪಬ್ಲಿಸಿಟಿ ಇಲ್ಲ ಇದು ದೇವಸ್ಥಾನ, ಬಟ್ ಪಬ್ಲಿಸಿಟಿ ಇಲ್ಲ ಅಂದ್ರೂ ನೀವು ಬಂದಾಗ ನಿಮ್ಮ ಮನಸ್ಸು ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಯಾಕಂದರೆ ಬೇಲೂರು ಹಳೆಬೀಡು ಅಂತ ಆರ್ಕಿಟೆಕ್ಚರು ಇಲ್ಲೂ ಇದೆ ಅದೇ ಥರ. ಓಕೆ, ನೋಡಲೇಬೇಕಾದಂಥ ಒಂದು ದೇವಸ್ಥಾನ. ಬಂದು ನೋಡಿ, ಇಟಗಿ ದೇವಸ್ಥಾನ ಅಂತ ಇದು, ಮಹಾದೇವಾಲಯ, ಶಿವನಿಗೋಸ್ಕರ ಇರುವಂಥ ದೇವಸ್ಥಾನ ಇದು. ಸೊ ಬಂದು ನೋಡಿ. ಓಕೆ, ಫುಲ್ ವಿಡಿಯೋ ನೋಡಿ, ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು. ಓಕೆ, ಅವರಿಗೆ ಥ್ಯಾಂಕ್ಸ್ ಹೇಳ್ತಾ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಇವಾಗ ಉತ್ತರ ಕರ್ನಾಟಕದಲ್ಲಿರೋ ಹೊಸ ಪ್ಲೇಸಿಗೆ ಬಂದಿದ್ದೀನಿ, ಕೊಪ್ಪಳ ಡಿಸ್ಟಿಕ್ಗೆ. ಕೊಪ್ಪಳ ಡಿಸ್ಟಿಕಲ್ಲಿರೋ ಬೆಸ್ಟ್ ಮೊನ್ಯುಮೆಂಟ್ ಸ್ಟ್ರಕ್ಚರು, ಆಮೇಲೆ ಮೈನರ್ ಆರ್ಕಿಟೆಕ್ಚರ್ ಇರೋ ಒಂದು ದೇವಸ್ಥಾನ ಅದೇ ಇದು. ಯಲಬುರ್ಗಾ ತಾಲೂಕಲ್ಲಿರೋ ಇಟಗಿ ಅಂತ, ಕುಕನೂರು ತಾಲೂಕು ಇಟಗಿಯಲ್ಲಿರೋದು. ಸೊ ಬನ್ನಿ ನೋಡೋಣ. ಇದು ಆ್ಯಕ್ಚುಲಿ ಬೆಸ್ಟ್ ಆರ್ಕಿಟೆಕ್ಚರಿಂದ ಆ್ಯಕ್ಚುಲಿ ಕರ್ನಾಟಕದಲ್ಲಿ 3rd ಪ್ಲೇಸಲ್ಲಿದೆ. ನಿಮಗೆ ಬೇಲೂರು ಹಳೆಬೀಡು ಬಿಟ್ಟರೆ ನೆಕ್ಸ್ಟ್ ಇದೇ ಟೆಂಪಲೇ ಬರೋದು 3rd ಪ್ಲೇಸಲ್ಲಿ. ಅಷ್ಟು ಮೈನರ್ ಆರ್ಕಿಟೆಕ್ಚರ್ ಇದೆ, ಬೆಸ್ಟ್ ಕ್ವಾಲಿಟಿ ಡಿಸೈನ್ ಇದೆ ಇದು. ಬನ್ನಿ, ಇವರು ಗೈಡು ಪ್ಲಸ್ ಇಲ್ಲೇ ಅರ್ಚಕರು ಈ ದೇವಸ್ಥಾನದ. ಸರ್, ತಮ್ಮ ಹೆಸರು? ನನ್ನ ಹೆಸರು ಶ್ರೀಕಾಂತ್ ಪೂಜಾರ್. ಓಕೆ, ಶ್ರೀಕಾಂತ್ ಪೂಜಾರ್ ಅವರು ಇವರು. ಓಕೆ, ಇಲ್ಲೇ ಗೈಡ್, ಇದು ಆಫೀಸಿಯಲ್ಲೇ ಗೈಡ್ ಆಫೀಸರ್ ಇವ್ರೆ. ಓಕೆ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಇದ್ರ ಬಗ್ಗೆ. ಬನ್ನಿ. 11ನೇ ಶತಮಾನದ ದೇವಸ್ಥಾನ. ಓಕೆ, 1112ರಲ್ಲಿ ಈ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಹಾಂ, ಈ 11ನೇ ಶತಮಾನದಲ್ಲಿ ಇದೊಂದು ದೊಡ್ಡ ಅಗ್ರಹಾರ. ಇಲ್ಲಿ 400 ಜನ ಬ್ರಾಹ್ಮಣರಿದ್ರು. ಓಕೆ, ಮತ್ತು ಇದನ್ನ ಆಳುವಂತ, ಈ ಕ್ಷೇತ್ರವನ್ನು ಆಳುವಂತವನು ಮಹಾದೇವ ದಂಡನಾಯಕ. ಓಕೆ, ಆ ದಂಡನಾಯಕ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಮಹಾದಂಡನಾಯಕನು ಕೂಡ. ಆತ ಈ ಕ್ಷೇತ್ರವನ್ನು ಆಳ್ತಾ ಇದ್ದ. 1112ರಲ್ಲಿ ಈ ದೇವಸ್ಥಾನವನ್ನು ಆತ ಪ್ರತಿಷ್ಠಾಪನೆ ಮಾಡಿದ, ಮತ್ತು ಆತನೇ ಕಟ್ಟಿಸಿರುವಂತಹ ದೇವಸ್ಥಾನ. ಸೊ ಈ ದೇವಸ್ಥಾನ, ಈ ಊರಿಗೆ ಇಟ್ಟಿಗೆ ಅಂತ ಹೆಸರು ಇದೆ. ಮೂಲ ಹೆಸರು ಇಟ್ಟಿಗೆ. ಯಾಕೆ ಇದಕ್ಕೆ ಇಟ್ಟಿಗೆ ಅಂದ್ರೆ, ಇಲ್ಲಿರುವಂತಹ 400 ಜನ ಬ್ರಾಹ್ಮಣರು ಪ್ರತಿನಿತ್ಯ ಹೋಮ ಹವನ ಮಾಡ್ತಿದ್ರಿಂದ ಇದನ್ನ ಇಟ್ಟಿಗೆ ಮತ್ತು ಇಟಿಗೆ ಅಂತ ಆಗಿರೋದು. ಸೊ 400 ಜನ ಬ್ರಾಹ್ಮಣರು ಅವ್ರು ಹೇಗಿದ್ರಂದ್ರೆ, ಪ್ರಪಂಚದ ಎಲ್ಲರೂ ಅವರಿಗೆ ತಲೆ ಬಾಗ್ತಿದ್ರು. ಅಷ್ಟು ಪ್ರಕಾಂಡ ಪಂಡಿತರಾಗಿದ್ರು, 64 ವಿದ್ಯೆಗಳನ್ನ ಬಲ್ಲವಂತವರಾಗಿದ್ರು, ಮತ್ತು ಚತುರ್ವಿಧ ವೇದಗಳನ್ನ ಬಲ್ಲವಂತವರಾಗಿದ್ರು. ಅಷ್ಟು ಪ್ರಕಾಂಡ ಪಂಡಿತರಾಗಿದ್ರು. ಅದರ ಜೊತೆಗೆ ಅವರೆಲ್ಲರೂ ಕನ್ನಡದ ವ್ಯಾಕರಣ ಪಂಡಿತರು ಕೂಡ ಆಗಿದ್ರು ಅಂತ ಹೇಳಿ ಶಾಸ್ತ್ರದ ಮೂಲಕ ತಿಳಿದು ಬರ್ತದೆ. ಮತ್ತು ಮಹಾದೇವ ದಂಡನಾಯಕನು ಕೂಡ ಒಬ್ಬ ವ್ಯಾಕರಣ ಪಂಡಿತ. ಆತನಿಗೆ ಕನ್ನಡದ ಸಂಧಿ ವಿಗ್ರಹಿ ಅಂತ ಹೇಳಿ ಆತನಿಗೆ ಬಿರುದು ಕೊಟ್ಟಿರ್ತಾನೆ. ಯಾರು? ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮ. ಹೀಗಾಗಿ ಆತ ಅತ್ಯಂತ ಸ್ಫುಟವಾಗಿ ಕನ್ನಡವನ್ನು ಮಾತಾಡುವಂತ ಒಬ್ಬ ಪಂಡಿತ, ದಂಡನಾಯಕ. ಆತ 1112ರಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ. ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ತನಗೆ ಪರಿಚಯ ಇರುವಂತಹ ಎಲ್ಲ ಸ್ಥಪತಿಗಳನ್ನ ಆತ ಕರೆದ. ಸ್ಥಪತಿ ಮೀನ್ಸ್ ಮೇನ್ ಆರ್ಕಿಟೆಕ್ಚರ್, ಪ್ರಧಾನ ಶಿಲ್ಪಕಾರರು ಅಂತ. ಅವರೆಲ್ಲರೂ ಈ ದೇವಸ್ಥಾನಕ್ಕೆ ಸಂದರ್ಶನ ಮಾಡಿದ್ರು. ಆ ಟೈಮ್ನಲ್ಲಿ ಅವರು ಬಂದಿರುವಂತಹ ಸ್ಥಪತಿಗಳು ಈ ದೇವಸ್ಥಾನದ ಬಗ್ಗೆ, ಇಲ್ಲಿರುವಂತಹ ಅತ್ಯಂತ ಸುಂದರವಾದಂತಹ ಸೂಕ್ಷ್ಮವಾದಂತಹ ಕೆತ್ತನೆ ಬಗ್ಗೆ ಏನು ಹೊಗಳಿದ್ರು ಅದನ್ನ ಶಾಸನದ ಕವಿ ಅತ್ಯಂತ ಸುಂದರವಾಗಿ ವರ್ಣನೆ ಮಾಡ್ತಾನೆ. ಅದನ್ನ 98 ಸಾಲಿನ ಶಾಸನ ಇದೆ, ಈ ಸರಸ್ವತಿ ಮಠ ಅಂತಿದೆ. ಅದರಲ್ಲಿ ಅದನ್ನ ಅಲ್ಲಿದೆ. ಅಲ್ಲಿ 54ನೇ ಸಾಲಿನಲ್ಲಿ ಏನೋ ಬರ್ತದೆ ಅದು. ಅಲ್ಲಿ ಹೇಳ್ತದೆ, ಉದದಿ ವ್ಯಾವೃತದೊಳ್ ಪಡಿಯಿಡಲ್ ಮುಮ್ಮಾಡಲು ಅರಿಯನಿದನ್ ದೇವಶಿಲ್ಪಿಗೆ ಮಾದರಿದಂ ಪೋಲ್ವಂತಿದು ದೇವಾಲಯ ಚಕ್ರವರ್ತಿ ಇದಂ. ಅಂದ್ರೆ ಉದದಿ ಅಂದ್ರೆ ಸಮುದ್ರ. ಈ ಸಮುದ್ರದಿಂದ ಆವೃತವಾದಂತಹ ಭೂಮಿಯಲ್ಲಿ ಪಡಿ ಇಡಲ್, ಕಾಲನ್ನು ಏನಾದ್ರೂ ಇಟ್ಟಂದ್ರೆ ಇಷ್ಟೊಂದು ಸುಂದರವಾದಂತಹ ದೇವಾಲಯ ನೋಡ್ಲಿಕ್ಕೆ ಸಾಧ್ಯಲ್ಲ. ಮತ್ತು ವಿಶ್ವಕರ್ಮನಿಗೂ ಸಹ ಇದೊಂದು ಮಾದರಿ. ಇದನ್ನ ಮಾದರಿಯಾಗಿಟ್ಕೊಂಡು ದೇವಲೋಕದಲ್ಲಿ ಒಂದು ದೇವಾಲಯವನ್ನ ಸೃಷ್ಟಿ ಮಾಡ್ತಾನೆ. ಹೀಗಾಗಿ ಅತ್ಯಂತ ಸೂಕ್ಷ್ಮ ಕೆತ್ತನೆ ಇರುವಂತಹ ಈ ದೇವಸ್ಥಾನವನ್ನ ಹೋಲಿಕೆಗೆ ಸಾಟಿನೇ ಇಲ್ಲ. ಬ್ರಹ್ಮನು ನಿರ್ಮಿಸಲು ಅರಿಯನಿದನು, ಬ್ರಹ್ಮನಿಗೂ ಕೂಡ ನಿರ್ಮಿಸಲು ಅಸಾಧ್ಯವಾದಂತಹ ಈ ದೇವಸ್ಥಾನವನ್ನ ಮಹಾದೇವ ದಂಡನಾಯಕ ನಿರ್ಮಿಸಿದ್ದಾನೆ. ಇದನ್ನ ದೇವಾಲಯಗಳ ಚಕ್ರವರ್ತಿ, ಎಂಪರರ್ ಆಫ್ ದಿ ಟೆಂಪಲ್ಸ್ ಅಂತ ಹೇಳ್ತಾರೆ.
ಅಂದ್ರೆ ಯಾವುದೇ ದೇವಸ್ಥಾನಕ್ಕೆ ಇದನ್ನ ಕಂಪೇರ್ ಮಾಡಿ ಯಾಕೆ ಅಂದ್ರೆ ಇಲ್ಲಿರುವಂತಹ ಮೈನ್ಯೂಟ್ ಆರ್ಕಿಟೆಕ್ಟ್ ನೀವು ಒಳಗಡೆ ಹೋಗಿ ಗಮನಿಸಬಹುದು. ಇಲ್ಲಿ ಸುಮಾರು ನೀವು ಈಗ ಗಮನಿಸಿದಾಗ ನೀವು ಪ್ರತಿ ಮೂರ್ತಿಗಳು ಎಕ್ಸ್ಪ್ರೆಷನ್ ಮಾಡ್ತಾರೆ. ಹೌದು, ನವರಸಗಳನ್ನ ಬಿಂಬನೆ ಮಾಡ್ತಾರೆ. ಅವು ಹೇಗಂದ್ರೆ ಇಲ್ಲಿ ಹೊರಗಡೆ ಇರುವಂತವು ಸ್ವಲ್ಪ ನೇಚರ್ಗೆ ಎಕ್ಸ್ಪೋಸ್ ಆಗಿ ಆಲ್ಮೋಸ್ಟ್ ಅಲ್ಲ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಹಾಳಾಗಿದೆ, ಬಿಸಿಲಿಗೆ, ಗಾಳಿಗೆ, ಮಳೆಗೆಲ್ಲ. ಒಳಗಡೆ ನಿಮ್ಗೆ ತೋರಿಸ್ಬೋದು ನಾನು. ಈ ಡಮರುಗವನ್ನ ಬಾರಿಸಬೇಕಾದ್ರೆ ಅಥವಾ ಈ ಹಲಗೆಯನ್ನ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವು ಹಲಗೆ ಅಂತ ಹೇಳ್ತೀವಿ, ಚರ್ಮವಾದ್ಯವನ್ನು. ಅದನ್ನು ಬಾರಿಸಬೇಕಾದ್ರೆ ವೀರರಸ ಅಂತ ಹೇಳ್ತೀವಿ. ವೀರರಸ ಇಟ್ ಮೀನ್ಸ್ ಹುಬ್ಬುಗಳ ಮೇಲಕ್ಕೆ ಹೋಗಿರುವಂತದ್ದು, ಆನಂತರ ಕಣ್ಣುಗಳು ಕಳ್ಕೊಂಡಿರುವಂತದ್ದು, ಆ ತರದ ಒಂದು ವೀರರಸವನ್ನು ಎಕ್ಸ್ಪ್ರೆಷನ್ ಮಾಡುವಂಥದ್ದು. ಆನಂತರ ವೀಣೆಯನ್ನ ಬಾರಿಸಬೇಕಾದ್ರೆ ಶಾಂತರಸ ಅಂತ, ಕಣ್ಣುಗಳನ್ನ ಮುಚ್ಚಿರುವಂತಹ ಎಕ್ಸ್ಪ್ರೆಷನ್. ಮತ್ತು ತಾಳ ಮದ್ದಲೆಗಳನ್ನು ಬಾರಿಸಬೇಕಾದ್ರೆ ಆತನ ತಲೆಯ ಒಂದು ಸ್ವಲ್ಪ ಹೆಡ್ ಟಿಲ್ಟ್ ಆಗಿರುತ್ತೆ, ಆ ಎಕ್ಸ್ಪ್ರೆಷನ್. ಸುಮಾರು ನವರಸಗಳನ್ನು ಬಿಂಬನೆ ಮಾಡುವಂತ ಒಂದು ಎಕ್ಸ್ಪ್ರೆಷನ್ ತಾವು ನೋಡಬಹುದು. ಹಾಗೆ ಈ ದೇವಸ್ಥಾನವನ್ನ ಯಾವ ಶೈಲಿಯಲ್ಲಿ ಕಟ್ಟಲಾಗಿದೆ ಅಂದ್ರೆ ವೇಸರ ಶೈಲಿಯಲ್ಲಿ ಕಟ್ಟಲಾಗಿದೆ. ಈ ವೇಸರ ಶೈಲಿಯ ಒಂದು ವಿಶೇಷ ಏನಂದ್ರೆ ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಎರಡರ ಮಿಳಿತದ ರೂಪ ಈ ವೇಸರ. ಇದನ್ನ ಪ್ರಚುರಪಡಿಸಿದವರೇ ಕಲ್ಯಾಣ ಚಾಲುಕ್ಯರ ಕಾಲ, ಅವರ ಡೈನೆಸ್ಟಿಯಲ್ಲಿ ಇದನ್ನು ಪ್ರಚುರಪಡಿಸಿದ್ರು. ಇದಕ್ಕೆ ನಾವು ವೇಸರ ಶೈಲಿ ಅಂತೀವಿ. ವೇಸರ ಶೈಲಿಯನ್ನ ನಾವು ಸುಮಾರು 4 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಗರ್ಭಾಲಯ ಭಾಗ, ಅಲ್ಲಿ ದೇವರಿಗೆ ಮಾತ್ರ ಸೀಮಿತವಾದಂತಹ ಪ್ರದೇಶ. ಮುಂದೆ ಬರುವಂತದ್ದು ಸುಖನಾಸಿ, ಆ ಸುಖನಾಸಿಯಿಂದ ಈ ಕೆತ್ತನೆ ಕೆಲಸ ಪ್ರಾರಂಭವಾಗುತ್ತೆ. ಅದರ ನಂತರ ಬರುವಂತದ್ದೇ ನವರಂಗ, ಇದು ಮುಖಮಂಟಪ. ಈ ಮುಖಮಂಟಪ 56 ಕಂಬಗಳ ಮೇಲೆ ನಿಂತಿತ್ತು. ಇವತ್ತು ಈಗ 26 ಕಂಬ ಉಳ್ಕೊಂಡಿದೆ. ಸಾಕಷ್ಟು ನಾಶ ಆಗಿರುವಂತದ್ದು. ಮತ್ತು ಇದಕ್ಕೆ ಕಕ್ಷಾಸನ ಇತ್ತು, ಇಲ್ಲಿ ತಾವು ತೋರಿಸಬಹುದು. ಇದಕ್ಕೆ ನಾವು ಕಕ್ಷಾಸನ ಅಂತ ಹೇಳ್ತೀವಿ. ಇಲ್ಲಿ ಕಕ್ಷೆ ಅಂದ್ರೆ ಹೊರಗಡೆ, ಆಸನ ಅಂದ್ರೆ ಕೂತ್ಕೊಳ್ಳೋದಕ್ಕೆ. ಈ ಆಸನ ಎಷ್ಟು ವೈಜ್ಞಾನಿಕವಾಗಿ ಕಟ್ಟಿದಾರಂದ್ರೆ ನೀವು ಯಾವುದೇ ಭಾಗದಲ್ಲಿ ಕೂತ್ಕೊಂಡ್ರು ಸಹ ಮಧ್ಯದಲ್ಲಿ ಯಾರಾದ್ರೂ ಒಬ್ಬರ ನೃತ್ಯವನ್ನ ಮಾಡ್ತಿದ್ರೆ, ಯಾರಾದ್ರೂ ಪರ್ಫಾರ್ಮೆನ್ಸ್ ಮಾಡ್ತಿದ್ರೆ ಅವ್ರಿಗೆ ಯಾರಿಗೂ ಅಡೆತಡೆ ಆಗಲ್ಲ ಕಾಣಿಸ್ತಾರೆ. 56 ಕಂಬ ಇದ್ದಾಗೂ ಕೂಡ, ಬಟ್ ಇವತ್ತು ಕಾಣ್ತದೆ. 26 ಕಂಬ ಇದ್ದಾಗೂ ಸಹ ನೀವು ಯಾವುದೇ ಕಂಬ ಮರೆ ಆಗೋದಿಲ್ಲ. ಅಷ್ಟು ವೈಜ್ಞಾನಿಕವಾಗಿ ಕಟ್ಟಿರುವಂತದ್ದು. ಇದಕ್ಕೆ ನಾವು ಮುಖಮಂಟಪ ಅಥವಾ ಅರ್ಧ ಮಂಟಪ. ಹಾಗಾದ್ರೆ ಈ ತರ ಪಿಲ್ಲೋರ್ ಇರೋದು ಇಲ್ಲೆಲ್ಲ ಬಿದ್ದೋಗಿದೆ, ಆ ಕಡೆ ಬಿದ್ದೋಗಿದೆ, ಉತ್ತರ ಭಾಗದಲ್ಲಿ ಉಳ್ಕೊಂಡು. ಇದು ಬಿಟ್ಟು ಸಹ ಮಹಾದೇವ ದಂಡನಾಯಕ ಈ ದೇವಸ್ಥಾನದ ಎಡಭಾಗ ಅಲ್ಲಿರುವಂತಹ ಮಂಟಪಗಳು, ದೇವಸ್ಥಾನಗಳು ಅಂದ್ರೆ ಅವೆಲ್ಲ ಆಲ್ಮೋಸ್ಟ್ ಅಲ್ಲಿ ಸ್ಕಿನ್ ಔಟ್ ಆದಂತಹ ದೇವಸ್ಥಾನಗಳು. ಅಲ್ಲಿ ಟೋಟಲ್ ಆಗಿ 11 ದೇವಸ್ಥಾನಗಳನ್ನು ಕಟ್ತಾನೆ. ಅದರಲ್ಲಿ 3 ದೇವಸ್ಥಾನಗಳು, ಎಡಪಾರ್ಶ್ವದಲ್ಲಿ 3 ದೇವಸ್ಥಾನಗಳು ಆತನ ತಂದೆಯ ಹೆಸರಲ್ಲಿ ಮೂರ್ತಿನಾರಾಯಣ ದೇವಸ್ಥಾನ, ಮತ್ತು ತಾಯಿ ಹೆಸರಲ್ಲಿ ಚಂದ್ರಲೇಶ್ವರಿ ದೇವಸ್ಥಾನ, ಮತ್ತು ಆತ ಅತ್ಯಂತ ಪರಾಕ್ರಮಶಾಲಿಯಾಗಿರೋದ್ರಿಂದ ಕಾಲಭೈರವ ದೇವಸ್ಥಾನವನ್ನು ಆತ ಕಟ್ತಾನೆ. ಇವತ್ತು ಆ ದೇವತಾ ಮೂರ್ತಿಗಳು ಆ ದೇವಸ್ಥಾನಗಳಲ್ಲಿ ಇಲ್ಲ. ಓಕೆ, ಅದು ಫುಲ್ ಕಂಪ್ಲೀಟ್ ಆಗಿರೋದೇ ನೀವು ಕಟ್ತಾ ಇರ್ಬೇಕಾದ್ರೆ ಅದು ಕಂಪ್ಲೀಟ್ ಆಗಿತ್ತು. ಸೊ ಇತ್ತೀಚೆಗೆ ಅವೆಲ್ಲ ಬಿದ್ದಿರುವಂತ ಸ್ವಲ್ಪ ಕೆಲವೊಂದಿಷ್ಟನ್ನ ರಿನೋವೇಷನ್ ಮಾಡಿದ್ದಾರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನವರು. ಕೆಲವೊಂದಿಷ್ಟನ್ನ ಹಾಗೆ ಬಿಟ್ಟಿರುವಂತದ್ದು ಹೇಗಿದೆ ಯಥಾಸ್ಥಿತಿ. ಹೇಳಿದಾಗೆ ಗರ್ಭಾಲಯ ಭಾಗ ಅಲ್ಲಿ ಮಹಾದೇವರಿಗೆ ಮಾತ್ರ ಸೀಮಿತವಾದಂತಹ ಪ್ರದೇಶ. ಅಲ್ಲಿ ಯಾವುದೇ ತರಹದ ಕುಸರಿ ಕೆಲಸ ಇರೋದಿಲ್ಲ. ನಂತರ ಬರುವಂತದ್ದೇ ಸುಖನಾಸಿ. ಇದು ಸುಖ ಅಂದ್ರೆ ಗಿಳಿ, ನಾಸಿಕ ಅಂದ್ರೆ ಮೂಗು, ಗಿಳಿಯ ಮೂಗಿನ ತರ ಇರೋದ್ರಿಂದ ಇದನ್ನು ಸುಖನಾಸಿ ಅಂತ ಹೇಳ್ತೀವಿ. ಮತ್ತು ಇಲ್ಲಿಂದ ಕೆತ್ತನೆ ಕೆಲಸ ಪ್ರಾರಂಭ ಆಗುತ್ತೆ. ಇಲ್ಲಿ ದ್ವಾರಪಟ್ಟಿಕೆಯಿಂದ ಈ ಕೆತ್ತನೆ ಕೆಲಸ ಪ್ರಾರಂಭ ಆಗುತ್ತೆ. ಇಲ್ಲಿ ಪಂಚಪಟ್ಟಿಕೆಯಿಂದ ಕೂಡಿರುವಂತ ದ್ವಾರಪಟ್ಟಿಕೆಯನ್ನು ತಾವು ಗಮನಿಸಬಹುದು. ಇಲ್ಲಿ ಮೊದಲನೇದು ರಕ್ತಪಟ್ಟಿಕೆ, ಇದು ಕಂಬಪಟ್ಟಿಕೆ ಅಥವಾ ಕುಂಭಪಟ್ಟಿಕೆ ಅಂತ. ಆನಂತರ ಇದು ಲತಾಸುರುಳಿ ಪಟ್ಟಿಕೆ, ಇದು ಕ್ರೀಪರ್ ತರ ಇದೆ ಅಂತ ಲತಾಸುರುಳಿ ಪಟ್ಟಿಕೆ. ಮತ್ತು ಕಂಬಪಟ್ಟಿಕೆ ಆಜುಬಾಜು ಇರುವಂತದ್ದು ಪೂರಕ ಪಟ್ಟಿಕೆಗಳು ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಕಂಬಪಟ್ಟಿಕೆಯಲ್ಲಿ ನೃತ್ಯಾಂಗನೆಯರಿದ್ರೆ ಇಲ್ಲಿ ವಾದ್ಯವೃಂದ ಇರ್ತದೆ.
ಈ ಕಡೆ ಈ ಭಾಗದಲ್ಲಿ ಈ ಭಾಗ ಇದನ್ನ ಪೂರಕ ಪಟ್ಟಿಗೆ ಹೋಗಿ ಎಷ್ಟು ಸೂಕ್ಷ್ಮ ಕೆತ್ತನೆಯಿಂದ ಕೂಡಿದೆ ಅಂದ್ರೆ ನೀವು ಆಲ್ಮೋಸ್ಟ್ ಅಲ್ಲಿ ಬೆರಳನ್ನ ತೋರಿಸಬಹುದು. ಹೌದು, ಇದು ಕಂಪ್ಲೀಟ್ಲಿ ಕಾರ್ವಿಂಗ್ ಮಾಡಿರುವಂತ ನೋಡಿ. ಇದು 3D ಡಿಸೈನ್. 3D ನೀವು 2D ಡಿಸೈನ್ ಆದ್ರೆ ಇದು ಫ್ಲಾಟ್ ಅಲ್ಲಿ ಇರುತ್ತೆ, ಸರ್ಫೇಸ್ ಅಲ್ಲಿ ಇರುತ್ತೆ. ಇದು ನೋಡಿ, ಇದ್ರ ಒಳಗೆ 3D ಡಿಸೈನ್ ತರ 3D ಶೇಪ್, ಎಂಬೋಸಿಂಗ್ ಶಿಲ್ಪ ಅಂತ ಹೇಳ್ತೀವಿ ನೀವು ಬೇರೆ ಎಲ್ಲ ಕಡೆ ಹೋದ್ರೆ. ಇದು ಕಂಪ್ಲೀಟ್ಲಿ 3D ಡಿಸೈನ್, ಕಂಪ್ಲೀಟ್ಲಿ ಕಾರ್ವಿಂಗ್ ಮಾಡಿರುವಂತದ್ದು. ಅಷ್ಟು ಸೂಕ್ಷ್ಮ ಕೆತ್ತನೆ. ಈಗ ನಾವು ತುತ್ತೂರಿಯನ್ನು ಬಾರಿಸಬೇಕಾದ್ರೆ ಗಲ್ಲಗಳು ಒಂದು ಸ್ವಲ್ಪ ಉಬ್ಬಿರ್ತದೆ, ಅದನ್ನು ಗಮನಿಸಬಹುದು. ಆ ಗಲ್ಲಗಳು ಉಬ್ಬಿರುವಂತ ಎಕ್ಸ್ಪ್ರೆಷನ್ ಅದನ್ನ ಎಕ್ಸ್ಪ್ರೆಷನ್ ಮಾಡಿದ್ದಾರೆ. ಆನಂತರ ಈ ನಾನು ಆಗಲೇ ಹೇಳಿದಾಗೆ ಇದಕ್ಕೆ ವೀರರಸ, ಇದು ವೀಣೆಯನ್ನು ಬಾರಿಸಬೇಕಾದ್ರೆ ಶಾಂತರಸ. ಶಾಂತರಸ ನೋಡಿ, ಈ ಕಣ್ಣುಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಆಯಾ ಕಣ್ಣುಗಳೇ ಆ ಎಕ್ಸ್ಪ್ರೆಷನ್ ಹೇಳ್ತವೆ. ಅಷ್ಟು ಬ್ಯೂಟಿಫುಲ್ ಆಗಿ ಕೆತ್ತಿರುವಂತದ್ದು. ನಂತರ ಈ ನಾವು ಡಮರುಗ, ತಬಲಾ ಬಾರಿಸಬೇಕಾದ್ರೆ ಒಂದ್ ಸ್ವಲ್ಪ ನಮ್ಮ ತಲೆ ಒಂದ್ ಸ್ವಲ್ಪ ಒಂದ್ ಕಡೆ ಟ್ವಿಲ್ಟ್ ಆಗುತ್ತೆ, ಅದನ್ನ ತಾವು ಗಮನಿಸಬಹುದು. ಇಷ್ಟು ಸೂಕ್ಷ್ಮ ಕೆತ್ತನೆ. ಆಮೇಲೆ ಕಾಲು ಬೆರಳುಗಳಲ್ಲಿರುವಂತಹ ಉಗುರನ್ನು ತಾವು ಗಮನಿಸಬಹುದು, ಅಷ್ಟು ಸೂಕ್ಷ್ಮ ಕೆತ್ತನೆ ಇದೆ. ಹೀಗಾಗಿ ಇದನ್ನ ದೇವಾಲಯಗಳ ಚಕ್ರವರ್ತಿ ಅಂತ. ಇದು ದ್ವಾರಪಟ್ಟಿಕೆಗಳು. ನಂತರ ಈ ಮಧ್ಯದಲ್ಲಿ ಲಲಾಟ ಬಿಂದು ಅಂತ ಹೇಳ್ತೀವಿ ನಾವು, ಅಲ್ಲಿ ಈ ಮಧ್ಯೆ ಶುರು ಮಧ್ಯೆ ಅಂತ ಹೇಳ್ತೀವಿ. ಆ ಲಲಾಟ ಬಿಂದುವಿನಲ್ಲಿ ಗಜಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಕ್ಕೆ ಗಜಲಕ್ಷ್ಮಿ. ಅದನ್ನು ಗಜಲಕ್ಷ್ಮಿಯನ್ನು ಯಾಕೆ ಪ್ರತಿಷ್ಠಾಪನೆ ಮಾಡುವುದು ಅಂದ್ರೆ ಕಲ್ಯಾಣ ಚಾಲಕರಿಗೆ ಲಕ್ಷ್ಮಿ ಆರಾಧ್ಯ ದೈವ. ಹೀಗಾಗಿ ಮಧ್ಯದಲ್ಲಿ ಲಲಾಟ ಬಿಂದುವಿನಲ್ಲಿ ಅದನ್ನ ಪ್ರತಿಷ್ಠಾಪನೆ. ಈ ಚಾಲುಕ್ಯರ ಯಾವುದೇ ದೇವಸ್ಥಾನ ಕಟ್ಟಿದ್ರು ಅದು ಗಜಲಕ್ಷ್ಮಿ ಇದ್ದೇ ಇರುತ್ತೆ. ಇದು ಇದ್ರ ಒಳಗಡೆ ಯಾವುದೇ ಆರ್ಕಿಟೆಕ್ಚರ್, ಯಾವುದು ಡಿಸೈನ್ ನೋಡಿ. ಮಧ್ಯದಲ್ಲಿ ಒಂದು ವೃತ್ತಾಕಾರದ ಇದನ್ನ ಮಾಡಿದ್ದಾರೆ ಡಿಸೈನ್. ಅದರಿಂದ ನಾವು ಕಮಲನಾಭಿ ಕಮಲವು ಅರಳೋದಕ್ಕೆ ಅದು ನಾಭಿ ಕೂಡಿರುವಂತ ನಾವು ಕಮಲನಾಭಿ ಅಂತ ಹೇಳ್ತೀವಿ. ನಾವು ಈ ದೇವಸ್ಥಾನಕ್ಕೆ 8 ತಲೆಮಾರಿನಿಂದ ಅರ್ಚಕರು. ಹೆಸರು ಶ್ರೀಕಾಂತ್ ಪೂಜಾರಿ. ದಾಖಲೆ ಇರುವ ಪ್ರಕಾರ ನಾವು 8 ತಲೆಮಾರಿನಿಂದ ಅರ್ಚಕರು. ಮತ್ತು ಇದಕ್ಕೆ ನಾವು ಧರ್ಮಾಧಿಕಾರಿಗಳು ದೇವಸ್ಥಾನಕ್ಕೆ. ಮತ್ತು ಒಂದು ಪ್ರತೀತಿಯ ಪ್ರಕಾರ ನಾವು ಶಾಸನ ಪ್ರಕಾರ ಮಹಾದೇವ ದಂಡನಾಯಕನ ಗೋತ್ರ ಅತ್ರಿ ಗೋತ್ರ ಮತ್ತು ನಮ್ದು ಅತ್ರಿ ಗೋತ್ರ. ಮತ್ತು ಆತನಿಗೆ ಕುಲದೈವ ಸನ್ನತಿ ಚಂದ್ಲಾ ಪರಮೇಶ್ವರಿ ಮತ್ತು ತಾಯಿ ಹೆಸರು ಕೂಡ ಚಂದ್ಲಾ ಪರಮೇಶ್ವರಿ. ಸೊ ಹೀಗಾಗಿ ಆತನ ಚಂದ್ಲಾ ಪರಮೇಶ್ವರಿ ದೇವಸ್ಥಾನವನ್ನು ಸಹ ಈ ಪ್ರಾಂಗಣದಲ್ಲಿ ಕಟ್ಟಿದ್ದಾರೆ. ಸೊ ನಮಗೂ ಕೂಡ ಸನ್ನತಿ ಚಂದ್ಲಾ ಪರಮೇಶ್ವರಿ ಚಿತ್ತಾಪುರ ತಾಲೂಕಿನಲ್ಲಿ ಇರುವಂತ ಭೀಮಾ ನದಿ ದಡದಲ್ಲಿರುವಂತ ಒಂದು ಜಾಗೃತ ಸ್ಥಾನ. ಆಕೆ ನಮಗೆ ಕುಲದೈವ. ಸೊ ಆತನಿಗೂ ಸಹ ಕುಲದೈವ ಆಗಿದ್ದು. ಸೊ ಹೀಗಾಗಿ ನಾವು ಆತನ ವಂಶಸ್ಥರು ಕೂಡ. ಒಂದು ಶಾಸನ ಹೇಳೋ ಪ್ರಕಾರ, ಸರ್ಕಾರದಿಂದ ಕೊಡಮಾಡಿದಂತಹ ಒಂದು ದಾಖಲೆ ಪ್ರಕಾರ, ಜಿನಾಲಜಿ ಪ್ರಕಾರ ನಾವು 8 ತಲೆಮಾರಿನಿಂದ ಈ ದೇವಸ್ಥಾನಕ್ಕೆ ಅರ್ಚಕರು ಮತ್ತು ದೇವಸ್ಥಾನದ ಧರ್ಮಾಧಿಕಾರಿ. ನೋಡಿ ವೀಕ್ಷಕರೇ, ಇವರು 8 ತಲೆಮಾರಿನಿಂದ ಇಲ್ಲೇ ಇರೋದು. ಅಂದ್ರೆ ಇವರ ತಾತ ಮುತ್ತಾತ 8 ಅವಾಗಿಂದನೇ ಈ ದಂಡನಾಯಕ ಆವಾಗಿನಿಂದನೇ ಇವರು ಆಳ್ವಿಕೆಯಲ್ಲಿ ಅವ್ರ ಜೊತೆನೇ ಇದ್ದವರು. ಇವಾಗ ಇಲ್ಲಿವರೆಗೂ ಬಂದಿದೆ ಇವರು ವಂಶಸ್ತ್ರ. ಇವ್ರು ಮುಂದೆನೂ ಬರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ಸ್. ಬನ್ನಿ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗಿ ಅಲ್ಲೇ ಸ್ವಲ್ಪ ಸುಮ್ಮನೆ ಇಲ್ಲ ಇದದ್ದು ವಿಶೇಷ ಏನಂದ್ರೆ ಇದಕ್ಕೆ ನಾವು ಮಕರ ತೋರಣ ಅಂತ ಹೇಳ್ತೀವಿ. ಇದನ್ನು ಜಸ್ಟ್ ತೆಳೆದು ತೋರಣ ಕಟ್ಟುವಂತೆ ಇದನ್ನು ಸಹ ಮಾಡಿಟ್ಟಿಲ್ಲ. ಇದು ಕಂಪ್ಲೀಟ್ 9 ಫೀಟ್ ಉದ್ದ ಇದೆ, 4.5 ಫೀಟ್ ಹೈಟ್ ಇದೆ. ಒಂದೇ ಶಿಲೆಯಲ್ಲಿ ಮಾಡಿರುವಂಥದ್ದು. ಮಧ್ಯದಲ್ಲಿ ಪರಮಪಿತ ಪರಮೇಶ್ವರ್, ಈ ಕಡೆ ಈ ಭಾಗದಲ್ಲಿ ಬಲಭಾಗದಲ್ಲಿ ಬ್ರಹ್ಮ, ಈ ಕಡೆ ಎಡಭಾಗದಲ್ಲಿ ವಿಷ್ಣು, ತ್ರಿಮೂರ್ತಿಗಳನ್ನು ಸ್ಥಾಪನೆ ಮಾಡಿರುವಂತಹ ಇದು ಅತ್ಯಂತ ಸುಂದರವಾದಂತಹ ಒಂದು ಕಲಾಕೃತಿ. ಇದರ ವಿಶೇಷ ಏನಂದ್ರೆ ಇದರ ಬಾಯಿ ಮಾತ್ರ ಮೊಸಳೆ ತರ ಇದೆ. ಹೌದು, ಇದನ್ನು ಗಮನಿಸ್ಬೋದು. ಆನಂತರ ಅದರ ಸೊಂಡಿಲು ಆನೆ ತರ, ಆಮೇಲೆ ಅದರ ದೇಹ ಮುಂದಿಯ ತರ, ಕಾಲುಗಳು ವ್ಯಾಕರಣ ಕಾಲಗಳು, ನಂತರ ಅದರದ್ದು ಬಾಲ ಮಾತ್ರ ನವಿಲಿನ ಬೆರೀತಾರೆ ನೋಡಿ, ಅಲ್ಲಿವರೆಗೂ ಮೇಲೆವರೆಗೂ ಹೋಗಿದ್ದಾರೆ ಮೇಲೆ. ನಂತರ ಅದರ ಬಾಯಿಂದ ಹೊರಟಂತ ತೋರಣ ಹಾವಿನ ತರ ಇದೆ. ಸೊ ಇದು 5 ಪ್ರಾಣಿ ಮತ್ತು 1 ಪಕ್ಷಿ ಸೇರಿ ಆಗಿರುವಂತಹ ಒಂದು ಅದ್ಭುತವಾದಂತಹ ಒಂದು ಕಲಾಕೃತಿ. ಇದು ಮಕರ ತೋರಣ ಅಂತ ಹೆಸರು. ಮಧ್ಯದಲ್ಲಿ ಒಂದು ವಿಕಾರ ಮೂರ್ತಿ ಇದೆ, ಅದು ಕೀರ್ತಿ ಮುಖ ಅಂತ ಹೇಳಿ. ಅದು ಕಲ್ಯಾಣ ಚಾಲುಕ್ಯರ ರಾಜಲಾಂಛ. ಸೊ ಹೀಗಾಗಿ ಇದು ಅತ್ಯಂತ ಅದ್ಭುತವಾದಂತಹ ಇದು ಕಲಾಕೃತಿ. ನೋಡಿ, ಕಂಪ್ಲೀಟ್ ಆಗಿ ಹಾಲೋ ಇರುವಂಥದ್ದು, ಅಂದ್ರೆ ಬೆರಳು ತೋರಿಸ್ಕೊಳ್ಳೋದು ಅಷ್ಟು ಮಾಡಿರುವಂಥದ್ದು. ಇದರ ಸಣ್ಣ ಪ್ರತಿಕೃತಿಯನ್ನು ನಾವು ಇಲ್ಲಿ ಗಮನಿಸಬಹುದು. ಇದು ಕಂಪ್ಲೀಟ್ ಆಗಿ ಇಲ್ಲಿ ಬೆರಳು ತೋರಿಸ್ಬೋದು ನಾವು.
ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬೆರಳನ್ನ ಇಲ್ಲಿವರೆಗೆ ತೋರಿಸ್ಬೋದು. ಹೌದು. ಅಷ್ಟು ಜಾಲಂಧ್ರಗಳನ್ನ ಕ್ರಿಯೇಟ್ ಮಾಡಿ ಇದು ಮಾಡಿರುವಂಥದ್ದು. ನೋಡಿ, ಇದರಲ್ಲಿ ಒಂದು ಬೆರಳು ಹೋಗಕ್ಕೆ ಸಾಧ್ಯ ಇಲ್ಲ, ಅಂಥದ್ದು ಉಳಿ ಹೋಗಿದೆ. ಅಷ್ಟು ನೀಟಾಗಿ ಕೆತ್ತಿದ್ದಾರೆ, ಒಂದು ಡ್ಯಾಮೇಜ್ ಆಗಿಲ್ಲ ಇದೆ. ಹೌದು. ಹಾಗಾಗಿ ನೋಡಿ ಎಷ್ಟು ನೀಟಾಗಿದೆ. ಹೌದು, ಒಂದೊಂದು ರತ್ನ ಮುತ್ತುಗಳು ಸಹ ಅಷ್ಟು ನೀಟಾಗಿ ಬಿಡಿಸಿದ್ದಾರೆ. ಆನಂತರ ಇರುವಂಥ 3 ಡೈಮೆನ್ಷನಲ್ ಫಿಗರ್. ಹಾಂ, ನಾವು 3D ಅಂತ ಹೇಳ್ತೀವಿ. 3D ಇದು ನಾವು ಲೆಫ್ಟ್ ಹ್ಯಾಂಡ್ ಸೈಡು, ಇದು ರೈಟ್ ಹ್ಯಾಂಡ್ ಸೈಡು, ಇದು ಫ್ರಂಟ್ ಸೈಡ್. ಈ 3D ಕಾನ್ಸೆಪ್ಟ್ ಇರೋದು 11ನೇ ಶತಮಾನದಲ್ಲಿ ಇತ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಮತ್ತು ಇಲ್ಲಿರುವಂತಹ ಕಲ್ಲಿಗೆ ನಾವು ಕ್ಲೀರಿಯಾಟಿಕ್ ಸಿಸ್ಟ್ ಅಂತ ಹೇಳ್ತೀವಿ, ಇದನ್ನ ಬಳಪದ ಕಲ್ಲು ಅಂತ ಹೇಳ್ತೀವಿ. ಇದು ಭೂಮಿಯಿಂದ ತೆಗೆದಾಗ ಇದು ಅತ್ಯಂತ ಮೃದುವಾಗಿರುತ್ತೆ. ವೆನ್ ಇಟ್ ಈಸ್ ಎಕ್ಸ್ಪೋಸ್ ಟು ನೇಚರ್ ಇಟ್ ವಿಲ್ ಬಿ ಹಾರ್ಡ್. ಸೊ ಎಷ್ಟು ಹಾರ್ಡ್ ಆಗುತ್ತೆ ಅಂದ್ರೆ ಜಸ್ಟ್ ಲೈಕ್ ನೀವು ಈ ತರ ಸೌಂಡ್ ಕೇಳ್ಬೋದು, ಅಷ್ಟು ಹಾರ್ಡ್ನೆಸ್ ಬರೋದಂತ. ಸೊ ಹೀಗಾಗಿ ಇದು ಸಾವಿರಾರು ವರ್ಷವಾದರೂ ಸಹ ಇದು ಅತ್ಯಂತ ಸುಭದ್ರ. ನೋಡಿ ಎಷ್ಟು ತೆಳ್ಳೆ ಮಾಡಿದ್ರು. ಇದು 3 mm ಥಿಕ್ನೆಸ್ ಇದೆ. ಇದು 3 mm ಥಿಕ್ನೆಸ್ ಇದು ಮುರಿಯೋದಿಲ್ಲ ಅಷ್ಟು ಬೇಗ, ಸಿಕ್ಕಾಪಟ್ಟೆ ಹಾರ್ಡ್ ಇರುತ್ತೆ. ಎಷ್ಟು ನಿಮಗೆ ನೇಚರ್ ಹೇಗೆ ಬೆಳುತ್ತೆ, ಎಷ್ಟು ವರ್ಷ ಶತಮಾನ ಕಳೆಯುತ್ತೆ ಆಗ ಹಾರ್ಡ್ ಆಗ್ತಾ ಹೋಗುತ್ತೆ. ಇದು ಯಾವತ್ತೂ ಸ್ಮೂತ್ ಆಗಲ್ಲ ಇದು ಮತ್ತೆ. ದೇವಸ್ಥಾನದ ಹಿಂದಿನ ಭಾಗದಲ್ಲಿ ಒಂದು ಪುಷ್ಕರಣಿ ಇದೆ. ಆ ಪುಷ್ಕರಣಿಗೆ ನಾವು ಕೀಲಗೊಂಡ ಅಂತ ಹೇಳ್ತೀವಿ. ಅದರ ವಿಶೇಷ ಏನಂದರೆ ಈ ದೇವಸ್ಥಾನದ ಓವರಾಲ್ ಸ್ಟ್ರಕ್ಚರ್ ಮತ್ತು ಆ ಬಾವಿಯ ಓವರಾಲ್ ಸ್ಟ್ರಕ್ಚರ್ ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಸೇಮ್ ಇರೋದ್ರಿಂದ ಈ ದೇವಸ್ಥಾನವನ್ನು ಇನ್ವರ್ಟೆಡ್ ಮಾಡಿ ಅದರಲ್ಲಿ ಫಿಕ್ಸ್ ಆಗುತ್ತೆ. ಸೊ ಹೀಗಾಗಿ ಅದನ್ನು ಕೀಲಗೊಂಡ ಅಂತ ಹೇಳ್ತೀವಿ. ಸೊ ಹೀಗಾಗಿ ಅದನ್ನು ಅತ್ಯಂತ ಅದ್ಭುತವಾಗಿ 11ನೇ ಶತಮಾನದಲ್ಲಿ ಕೆತ್ತಿರುವಂಥದ್ದು. ಸೊ ಅಲ್ಲಿ ಇವತ್ತಿಗೂ ಸಹ 60 ಫೀಟ್ ನೀರಿದೆ. ಅಂದರೆ ಗೋಪುರದ ಹೈಟ್ ಅಷ್ಟು ಅದು ನೀರಿದೆ. ಅತ್ಯಂತ ಸುಂದರವಾದಂಥ ಅಂದರೆ ವರ್ಷವಿಡೀ ನೀರಿರುತ್ತೆ. ಬರ್ತಿರೋದು ಭಾಳ ಕಡಿಮೆ. ನಾನು ಗಮನಿಸಿದ್ದು ಅಂದರೆ 2 ಸಲ ಬರ್ತಿದ್ದು. ಅದು ಬಿಟ್ಟರೆ ಆಲ್ಮೋಸ್ಟ್ ಅದು ನೀರು ತುಂಬ ಸುಂದರವಾಗಿದೆ. ಮತ್ತು ಇಲ್ಲಿರುವಂಥ ಒಂದು ಜಲರಾಶಿ ಇದೆ, ಅದನ್ನು ನಾವು ಬಂಡ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಮೂಲ ಹೆಸರು ಶಿವತೀರ್ಥ ಅಂತ. ಶಿವತೀರ್ಥ ಹೆಂಗೆ ಅಂದರೆ ಅದಕ್ಕೆ ಸುತ್ತಲ ಅದು ಸ್ವಲ್ಪ ಸಾಕಷ್ಟು ಎನ್ಕ್ರೋಚ್ಮೆಂಟ್ ಆಗಿರೋದು. ಸೊ ಆ ಜಲರಾಶಿಯನ್ನು ಹೇಗೆ ಬಂತಂತೆ ಮಹಾದೇವ ದಂಡನಾಯಕ ಅಲ್ಲಿ ಮಹಾದೇವ ದಂಡನಾಯಕ ಇದ್ದಂಥ ಟೈಮ್ನಲ್ಲಿ ಇಲ್ಲಿ ಬರಗಾಲ ಬಿದ್ದಿತ್ತು. ಆ ಟೈಮ್ನಲ್ಲಿ ಮಹಾದೇವ ದಂಡನಾಯಕ ಶಿವನನ್ನು ಕುರಿತು ತಪಸ್ ಮಾಡ್ತಾನೆ. ಗಂಗೆಯ ಶಿವನ ಜಟೆಯನ್ನು ಜಲೋದ್ಗಮವಾಗಿ ಅಂತ ಹೇಳಿ ಶಾಸನದಲ್ಲಿ ಬರುವಂಥದ್ದು ಅತ್ಯಂತ ಪವಿತ್ರವಾದಂತಹ ಜಲ ಅದು ಅಂತ ಹೇಳಿ ಹೇಳ್ತಾರೆ. ಇವತ್ತು ಅದು ಕಂಟಾಮಿನೇಟೆಡ್ ಆಗಿದೆ ಸಾಕಷ್ಟು. ಬಟ್ ಈ ಜಲದಿಂದನೇ ದೇವನಿಗೆ ಅಭಿಷೇಕ ಆಗ್ತಿತ್ತು ಮಹಾದೇವನಿಗೆ ಅಂತ ಆ ಟೈಮ್ನಲ್ಲಿ. ಸೊ ಇವತ್ತು ಅದು ಸ್ವಲ್ಪ ಕಲುಷಿತಗೊಂಡು. ಇದಕ್ಕೆ ಎಲ್ಲ ನೀರಿನ ಹರಿ ಎಲ್ಲಿದೆ ಸರ್? ಇದು ಸುಮಾರು ಒಂದು 100 ಎಕರೆದಿಂದ ಜಮೀನಿಂದ ಅದು ಬರುವಂಥದ್ದು. ಬಟ್ ಇವತ್ತು ಅದೆಲ್ಲ ಒಂದು ಸ್ವಲ್ಪ ಮುಚ್ಚಿದೆ, ಅದು ಹರಿ ಮುಚ್ಚಿರೋದ್ರಿಂದ ನೀರು ಕಡಿಮೆ ಬರುತ್ತೆ. ಸಿಕ್ಕಾಪಟ್ಟೆ ದೊಡ್ಡದಿದೆ. ಹೌದು. ಅಂದರೆ ಈ ಸೆಂಟ್ರಲ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಹೇಳೋ ಪ್ರಕಾರ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದಂಥ 2ನೇ ಟ್ಯಾಂಕ್ ಅಂತ. 2ನೇ ಟ್ಯಾಂಕ್ ಅದು ದೇವಸ್ಥಾನದ ಮುಂದೆ ಹೌದು. ಹೀಗಾಗಿ ಇದು ಎನ್ಕ್ರೋಚ್ಮೆಂಟ್ ಆಗಿದೆ, ಸಾಕಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ. ಅಂದ್ರೆ ಇದು ಕೆರೆ ಅನ್ನಲ್ಲ, ಇದಕ್ಕೆ ಕಲ್ಯಾಣಿ ಅಂತ. ದೇಶದಲ್ಲೇ ಈಗ ಬೇರೆ ಎಲ್ಲ ಕಲ್ಯಾಣಿ ಅಂತ. ಇಷ್ಟು ದೊಡ್ಡ ಕಲ್ಯಾಣಿ ನೀವು ಎಲ್ಲೂ ನೋಡಕ್ ಸಾಧ್ಯನೇ ಇಲ್ಲ. ಅದು ಬಿಟ್ಟರೆ ನೀವು ಎಲ್ಲಿ ನೋಡ್ಬೋದು ಅಂದ್ರೆ, ನೀವು ಈ ಸೈಡ್ ಆದ್ರೆ ಬನಶಂಕರಿ ನೋಡ್ಬೋದು. ಆದರೆ ಹಾಸನ ಇದ್ರ ಕಡೆ ನೋಡಿದ್ರೆ ನೀವು ಇದು ಹಾಸನ ಮೇಲ್ಕೋಟೆಲ್ಲ ನೋಡ್ಬೋದು. ಈ ತರ ದೊಡ್ಡ ದೊಡ್ಡ ಕಲ್ಯಾಣಗಳನ್ನು ಅಲ್ಲಿ ನೋಡ್ಬೋದು ಮೇಲ್ಕೋಟೆ. ಆಮೇಲೆ ಇಲ್ಲಿ ಎದುರುಗಡೆ ಇರುವಂಥದ್ದು ಒಂದು ಮಂಟಪ, ಇದನ್ನು ನಾವು ನೃತ್ಯ ಮಂಟಪ ಅಂತ ಕರಿತೀವಿ. ಇಲ್ಲಿ 11ನೇ ಶತಮಾನದಲ್ಲಿ ಮಹಾದೇವನಿಗೆ ಮಹಾಮಂಗಳಾರತಿ ಆಗ್ಬೇಕಂದ್ರೆ ಒಬ್ಬ ನರ್ತಕಿ ನೃತ್ಯ ಸೇವೆಯನ್ನು ಮಾಡ್ತಾರೆ. ಮಹಾದೇವನಿಗೆ ಎಲ್ಲ ಥರದ ಸೇವೆಗಳನ್ನು ಇರ್ತೀವಿ, ಷೋಡಶೋಪಚಾರಗಳು, ಪೂಜಾ ವಿಧಾನಗಳು ಎಲ್ಲ ನಡೀತಾ ಇರ್ತದೆ. ಇದು ನೃತ್ಯ ಮಂಟಪ. ಮತ್ತು ಅಲ್ಲಿ ಸರಸ್ವತಿ ಮಠ ಇಲ್ಲಿರುವಂತಹ 400 ಜನ ಆಗಮಿಕರು ಮತ್ತು ಪ್ರಕಾಂಡ ಪಂಡಿತರಿಗೆ ಸರಸ್ವತಿ ಪೂಜೆ ಇದೆ ಅಂತ ಮಹಾದೇವ ದಂಡನಾಯಕ ಆ ಮಂಟಪವನ್ನು ಕಟ್ಟಿಸ್ತಾನೆ. ಅಲ್ಲಿ ಒಳಗಡೆ ಮೂರ್ತಿ ಇಲ್ಲ ಈಗ. ಸೊ 2 ಗುಹಾಂತರ ದೇವಾಲಯಗಳನ್ನು ತಾವು ನೋಡ್ಬೋದು. ಒಳಗಡೆ ಇದ್ದಾರೆ. ಸೊ
ಸೊ ಇಲ್ಲಿ ಗವಿ ಅಂತ ಹೇಳ್ತೀವಿ. ಹಾಂ 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 ಗವಿ. ಹಾಂ ಅಲ್ಲಿ ಒಳಗಡೆ 2 ಗುಹಾಂತರ ದೇವಾಲಯಗಳಿವೆ. ಹಾಂ ಹಾಂ ಬಟ್ ಒಳಗಡೆ ಟ್ರೆಜರ್ ಅನ್ನ ಬಚ್ಚಿರುವಂತ ಸ್ಥಾನಗಳು ಇರಬಹುದು ಅಂತ ನಮ್ಮ ಊಹೆ. ಹಾಂ ಹಾಂ ಹಾಂ. ಸೊ ಅದು ಕೆಳಗಡೆ ಯಾರನ್ನೂ ಒಳಗಡೆ ಅಂತೂ ಯಾರನ್ನೂ ಬಿಡಲ್ಲ ಅದು. ಓಕೆ. ಸೊ ಇದನ್ನ ನಾವು ಸರಸ್ವತಿ ಮಠ ಅಂತ ಹೇಳ್ತೀವಿ. ಓ ಒಳಗಡೆ ಶಾಸನ ಇರೋದಲ್ಲ ಒಳಗಡೆ. ಹಾಂ ಹಾಂ. ಇಲ್ಲಿ ಮುಂಚೆ ಸರಸ್ವತಿ ದೇವಸ್ಥಾನ ಇತ್ತು ಇಲ್ಲಿ. ದೇವಸ್ಥಾನ ಇದೆ. ಹಾಂ ಹಾಂ ಮುಂಚೆ ಈಗ ಸರಸ್ವತಿ ಅಲ್ಲಿ ಈಗ ಯಾವ್ದು ಇಲ್ಲ ಇಲ್ಲಿ. ಹಾಂ ಹಾಂ. ವಿಗ್ರಹನೂ ಸಹ ಎಲ್ಲ ಓ ಓಕೆ. ಹಾಂ ಹಾಂ ಹಾಂ. ಗುಹೆಗಳಿವೆ. ಓ ಓಕೆ. ಕೆಳಗಡೆ ಹೊರಗಡೆ ಎಷ್ಟು ಸ್ಪೇಸ್ ಇದೆ ಅಷ್ಟೇ ಇಲ್ಲಿ ಕೆಳಗಡೆ ಇರುವುದು. ಹೌದ್ರಾ? ತೋರಿಸ್ತೀನಿ. ಓ ಇಷ್ಟು ಈ ದೇವಸ್ಥಾನ ಹಾಂ ಹಾಂ. ಇಲ್ಲಿ ಹೊರಗಡೆ ಹೌದಾ? ಹಾಗೆ ನೋಡ್ಬೋದು ಅಷ್ಟೇ. ಹಾಂ ಹಾಂ. ಹಾಗಾದ್ರೆ ಕ್ಲೀನಾಗಿ ಮಾಡಿದ್ದೀರಿ? ಕ್ಲೀನ್ ಇದೆ ಒಳಗಡೆ. ಇದು ಎಷ್ಟು ದೊಡ್ಡ ಹಾಲ್ ಇದೆ ಅಷ್ಟೇ ದೊಡ್ಡ ಹಾಲ್ ಈ ಒಳಗಡೆ ಇದೆ. ಅಷ್ಟೇ ಒಳಗಡೆ. ಓ ಈ ಕಡೆ ಈ ಭಾಗದಲ್ಲಿ ಸಾಲು. ಓ ಹಾಂ ಹಾಂ. ಅಲ್ಲಿ ನಾಯಿ ಮರಿಗಳು ಹೊರಗಡೆ ಹೋಗ್ತಾ ಬಂದ್ರೆ ಹಾಂ ಆಲ್ಮೋಸ್ಟ್ ಅಲ್ಲಿ ಮುಚ್ಚಿಬಿಟ್ಟಿರ್ತೀವಿ. ಹಾಂ. ನೋಡಿ ಗರ್ಭಗುಡಿ ಒಳಗಡೆ ಯಾರಿಗೂ ಪ್ರವೇಶ ಇಲ್ಲ, ಅದಕ್ಕೋಸ್ಕರ ಅದು ಸೇಫ್ಟಿ. ಹಾಂ ನೋಡಿ ಇದು ಗರ್ಭಗುಡಿ ಒಳಗಡೆ ರೈಟ್ ಲೆಫ್ಟ್ ಆ ಥರ ಬಾಗಿಲುಗಳಿದಾವೆ, ಗುಹೆಗಳಿದಾವೆ. ಬಟ್ ಇಲ್ಲಿಂದ ನೋಡಿದ್ರೆ ಯಾರಿಗೆ ಕಾಣಿಸಲ್ಲ ಅದು ಆ ಥರ ಇದಾವೆ ಅಂತ. ಅದು ನಿಮ್ಮ ಅದು ಟ್ರೆಜರ್ ಇಡೋದಕ್ಕೆ ಅವರಿಗೆ ಸೇಫ್ಟಿ ಅಂತ ಹೇಳ್ದಂಗೆ ಇದು ಆ್ಯಕ್ಚುಲಿ ಸೇಫ್ಟಿನೇ ಅಂತಾರೆ ಒಂದು ರೀತಿ ನೋಡಿದರೆ. ಓ ಈ ಶಾಸನ 98 ಸಾಲಿನ ಶಾಸನ ಇದೆ. ಹಾಂ ಹಾಂ. ಇಲ್ಲಿ ಮೊದಲಿಗೆ ಓಂ ನಮಃ ಶಿವಾಯದಿಂದ ಇದು ಪ್ರಾರಂಭ ಆಗುತ್ತೆ. ಹಾಂ ನಂತರ ಇದು ಹಳಗನ್ನಡ ಭಾಷೆಯಲ್ಲಿ ಇರುವಂಥದ್ದು. ಹಾಂ. ಇಲ್ಲಿ ಮೊಟ್ಟ ಮೊದಲಿಗೆ ಕಲ್ಯಾಣ ಚಾಲಕರ 6ನೇ ವಿಕ್ರಮಾದಿತ್ಯನ ಬಗ್ಗೆ ತುಂಬಾ ಹೊಗಳಿ ಬರೀತಾನೆ ಶಾಸನದ ಕವಿ. ಆತನೊಬ್ಬ ಶಕಪುರುಷನಾಗಿದ್ದ ಮತ್ತು ದೇಶದ ಮುಕ್ಕಾಲು ಭಾಗವನ್ನು ಆಳಿದ. ಹೌದು. ಈ ನಮ್ಮ ದೇಶದ ಚಕ್ರವರ್ತಿ ಆತನನ್ನ ಹೊಗಳಿ ಬರೀತಾನೆ. ನಂತರ ಇಲ್ಲಿರುವಂತಹ 400 ಜನ ಬ್ರಾಹ್ಮಣರ ಬಗ್ಗೆ ಬರೀತಾನೆ. ಆ ನಂತರ ಮಹಾದೇವ ದಂಡನಾಯಕನ 5 ಜನ ವಂಶಸ್ಥರ ಬಗ್ಗೆ ಬರೀತಾನೆ, ಆತನ ಹಿಂದಿನ 5 ತಲೆಮಾರಿನ ಬಗ್ಗೆ. ಆ ನಂತರ ಮಹಾದೇವ ದಂಡನಾಯಕ ಹೇಗಿದ್ದ, ಆತನ ಆಡಳಿತ ಹೇಗಿತ್ತು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಆನಂತರ ಈ ದೇವಾಲಯವನ್ನು ಹೇಗೆ ಕಟ್ಟಿದ್ರು ಅದರ ಬಗ್ಗೆನೂ ಸಹ ಇಲ್ಲಿ ಎಕ್ಸ್ಪ್ಲೇನ್ ಇದೆ. ಮೇರು ಪರ್ವತದ ಗುಂಡು ಕಲ್ಲುಗಳನ್ನ ತಗೊಂಡ್ಬಂದು ಇದಕ್ಕೆ ಬುನಾದಿಗಳನ್ನ ಹಾಕ್ತಾರೆ. ಅಷ್ಟು ಸುಭದ್ರವಾಗಿರಲಿ ಅಂತ ಕಟ್ತಾರಂತೆ. ಸೊ ಈಗ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಕೊನೆಯದಾಗಿ 4 ಸಾಲಿನಲ್ಲಿ ಏನ್ ಬರ್ತದೆ ಅಂದ್ರೆ, ಮಹಾದೇವ ದಂಡನಾಯಕ ತನ್ನ ಅವಸಾನದ ಕಾಲದಲ್ಲಿ ಈ ದೇವಸ್ಥಾನದ ಆಡಳಿತ ವ್ಯವಸ್ಥೆಯಿಂದ ಸಂಕಮ ದೇವ ಅನ್ನುವಂಥವ್ರಿಗೆ ಇದನ್ನು ಬಿಟ್ಕೊಟ್ಟು ಹೋಗ್ತಾನೆ. ಆ ಟೈಮ್ನಲ್ಲಿ ಈ ದೇವಸ್ಥಾನದ ಆಸ್ತಿ ಎಷ್ಟಿತ್ತಂದ್ರೆ 500 ಖಂಡಗ ಬೀಜ ಬಿತ್ತುವಷ್ಟು ಜಮೀನು ಈ ದೇವಸ್ಥಾನದಿತ್ತು. 1 ಖಂಡಗ ಅಂದ್ರೆ 40 ಚೀಲ ಬೀಜ. ಸೊ 2 ಲಕ್ಷ ಚೀಲ ಬೀಜ ಬಿತ್ತುವಷ್ಟು ಜಮೀನು ಈ ದೇವಸ್ಥಾನದ ಆಸ್ತಿ ಇತ್ತು ಅಂದ್ರೆ. ಸೊ ಇವತ್ತು ನೀವು ನೋಡ್ತಿರೋದು ಏನು ನೀವು ಗಮನಿಸ್ತೀರ ಅಷ್ಟೇ ಉಳಿದಿರುವಂಥದ್ದು. ಸೊ ಇವತ್ತು ಈ ಶಾಸನ ಹೇಳೋ ಪ್ರಕಾರ ಅಷ್ಟೊಂದು ಆಸ್ತಿ ಉಳಿದಿಲ್ಲ. ಇಷ್ಟು ಈ ದೇವಸ್ಥಾನದ ನೋಡಿ. ಇದೆ ಅವರು ಹೇಳಿದಂಥ ಬಾವಿ ಇದೆ, ಅದ್ರ ಬಗ್ಗೆ ಹೇಳ್ತಾರೆ, ಕೇಳೋಣ ಬನ್ನಿ. ಅದಕ್ಕೆ ನಾವು ಕೀಲಗೊಂಡ ಅಂತ ಹೇಳ್ತೀವಿ. ಇದರ ವಿಶೇಷ ಏನಂದ್ರೆ, ಈ ದೇವಸ್ಥಾನದ ಬೇಸಿಕ್ ಸ್ಟ್ರಕ್ಚರ್ ಮತ್ತು ಇದರ ಬೇಸಿಕ್ ಸ್ಟ್ರಕ್ಚರ್ ಸೇಮ್ ಇರೋದ್ರಿಂದ ಈ ದೇವಸ್ಥಾನವನ್ನ ಇನ್ವರ್ಟೆಡ್ ಮಾಡಿದ್ದಾರೆ. ನೀರಿರುವ ಭಾಗವನ್ನು ನಾವು ಗರ್ಭಾಲಯ ಅಥವಾ ಬೇಕರ ಭಾಗವನ್ನು ಇಟ್ಕೊಂಡ್ರೆ ಹಿಂದೊಂದು ಸುತನಾಸಿ, ನಂತರದ ನವರಂಗ ಮತ್ತು ಮುಖಮಂಟಪ ಹೀಗೆ ಇದನ್ನ ಮಾಡಿದ್ರೆ ಅದರಲ್ಲಿ ಕೀಲ ಹಾಕಿದಂಗೆ ಆಗುತ್ತೆ ಅಂತ ಹೇಳಿ ಇದನ್ನು ಕೀಲಗೊಂಡ ಅಂತ ಹೆಸರು. ಸೊ ಇದು ನೀರಂತೂ
ಸಾಕಷ್ಟು ನೀರಿದೆ. ಹಾ, ಹಾ. 60 ಫೀಟ್ ನೀರು ಇರುವಂಥದ್ದು. ಓ ಒಂದು 100 ಪಾಟಣಿಗೆ ಇರುವಂಥ ಇದು ಹೌದ್ರಾ? ಇನ್ನೂ 100 ಇದೆ ಒಳಗಡೆ? ಒಂದು 100 ಒಳಗಡೆ ಪಾಟಣಿ ಓ ಸ್ಟೆಪ್ಸ್ ಇದೆ. ಓ ಇನ್ನೂ ಡೀಪ್ ಇದೆ ಹಾಗಾದ್ರೆ. ಒಂದು 100 ಪಾಟಣಿಗೆ ಅಂದ್ರೆ ಆಲ್ಮೋಸ್ಟ್ ಎಷ್ಟು 60-70 ಫೀಟ್ 70 ಆಯ್ತು. ಫೀಟ್. ಓ ನೋಡಿ, ಆಚೆಯಿಂದ ಕಾಣಿಸಕ್ಕೆ ಅಷ್ಟು ಗೊತ್ತಾಗಲ್ಲ ಇದು. ಹಾ ಇಲ್ಲಿಂದ ಪ್ರಾರಂಭ ಆಗುತ್ತೆ ಪಾಟಣಿ. ಹಾ ಹಾ ಇದರಿಂದ ಹಾ ಹಾ ಇಲ್ಲಿಂದ ಒಳಗಡೆ 100 ಪಾಟಣಿ ಇದೆ ಒಳಗಡೆ. ಓ ಅದೇ ಆ್ಯಕ್ಚುಲಿ ಎಂಟ್ರಿ ಆ ಸೈಡಿಂದ ಎಂಟ್ರಿ ಬಂದರೆ ನಿಮಗೆ ಸ್ವಲ್ಪ ಫ್ಲಾಟ್ ಇದೆ. ಇಲ್ಲಿ ಮುಂದೆ ಬಂದರೆ ಇಲ್ಲಿಂದ ಈ ಮೆಟ್ಲು ಸ್ಟಾರ್ಟ್ ಆದರೆ 60 ಫೀಟ್ ಡೀಪ್ ಇದೆ ಅಂತ ಇದು ಕೊಳ. ನೋಡಿ ಎಷ್ಟು ನೀರು ಇರ್ಬೋದು ಇದು. ಇದು ಎಷ್ಟು ಉದ್ದ ಇದೆ ಸರ್? ಇದು ಉದ್ದ ಎಷ್ಟಿದೆ ಇದು? ದೇವಸ್ಥಾನಕ್ಕೆ ಎಷ್ಟು ಇದು ಇದೆ ನೋಡಿ. ಹಾಂ ಅಷ್ಟು ಉದ್ದನೇ ಇದೆ. ಹೌದ್ರಾ? ಓ ಇಲ್ಲೇ ಗರ್ಭಗುಡಿಯಿಂದ ಮಂಟಪದವರೆಗೆ ಎಷ್ಟು ಉದ್ದ ಇದೆ ಅಷ್ಟೇ. ಎಷ್ಟು ಉದ್ದ ಇದೆ ನೋಡಿ. ಹಾಂ ಹಾಂ ಅಷ್ಟೇ ಪ್ರಮಾಣದಲ್ಲಿ ಇದೆ. ಓ ಈ ದೇವಸ್ಥಾನಗಳು ಏನಕ್ಕೆ ಮಾಡಿರ ಸರ್ ಇವರು? ಏಕಾದಶಿ ಲಿಂಗಗಳಿವೆ. ಹಾಂ ಹಾಂ ಓಕೆ. ಇದರಲ್ಲಿ ಒಂದು ದೇವಸ್ಥಾನ ಸಂಪೂರ್ಣ ನಾಶ ಆಯ್ತದೆ. ಇದರಲ್ಲಿ ಉಳಿದಿರುವಂಥದ್ದು ಈಗ 10 ದೇವಸ್ಥಾನಗಳು. ಈ ಥರ 10 ದೇವಸ್ಥಾನಗಳಿದಾವೆ. ದೇವಸ್ಥಾನಗಳಲ್ಲಿ ಓಕೆ 4ರಲ್ಲಿ ಮಾತ್ರ ಶಿವಲಿಂಗ ಇರುವಂಥದ್ದು. ಅವು ಭಗ್ನಗೊಂಡಿರುವಂಥದ್ದು. ಓಕೆ. ಹೀಗಾಗಿ ಅವ್ರಿಗೆ ಯಾವತ್ತೂ ಪೂಜೆ ಇಲ್ಲ. ಹೌದು, ಒಂದ್ಸಲ ಭಗ್ನಗೊಂಡ್ರೆ ಯಾವುದು ಪೂಜೆ ಮಾಡಂಗಿಲ್ಲ, ಯಾವುದೇ ಮೂರ್ತಿ ಇರಲಿ. ಹೌದು, ಅದೊಂದು ಪ್ರತೀತಿ. ಈ ಥರ ದೇವಸ್ಥಾನಗಳು ನಾವು ಐಹೊಳೆ ಪಟ್ಟದಕಲ್ಲಲ್ಲೂ ನೋಡ್ಬೋದು. ಹೌದು. ಯಾಕಂದ್ರೆ ಅದು ಬೇಸಿಕ್ ಇದು ಸ್ಕೂಲ್ ಆದ್ದರಿಂದ ಈ ಥರ ದೇವಸ್ಥಾನಗಳು ನಾವು ನೂರಾರು ನೋಡ್ಬೋದು ಐಹೊಳೆ ಪಟ್ಟದಕಲ್ಲ. ಯಾಕಂದ್ರೆ ಅದು ನಮ್ಮ ಆರ್ಕಿಟೆಕ್ಚರ್ಗೆ ಆವಾಗಿನ ಕಾಲದಲ್ಲಿ ಅದೇ ಶಾಲೆ. ನಾನು ಹೇಳ್ತಾರೆ ಪಾರ್ಶ್ವದಲ್ಲಿ ಮಹಾದೇವ ದಂಡನಾಯಕ ಕಟ್ಟಿರುವಂತಹ ತನ್ನ ತಾಯಿ ಹೆಸರಲ್ಲೇ ಚಂದ್ರಲೇಶ್ವರಿ, ಮೂರ್ತಿನಾರಾಯಣ ಮತ್ತು ಕಾಲಭೈರವ. ಇದರಲ್ಲಿ ಯಾವ್ದು ಕಾಲಭೈರವ ಯಾವ್ದು ಮೂರ್ತಿನಾರಾಯಣ ಅಂತ ಹೇಳಿ ಟ್ರೇಸ್ ಮಾಡ್ಲಿಕ್ಕೆ ಆಗಿಲ್ಲ. ಓಕೆ. ಸೊ ಇಲ್ಲಿನೂ ಸಹ ಪಂಚಪಟ್ಟಿಕೆಯನ್ನು ಕೆತ್ತಿರುವಂಥದ್ದು. ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಆಲ್ ಕಾರ್ವಿಂಗ್. ಹೌದು, ಕಾರು ಕಂಪ್ಲೀಟ್ಲಿ ಕಾರು. ಇಲ್ಲಿಂದ ಈ ಕಡೆ ಬೆರಳು ತೋರಿಸ್ಬೋದು, ಅಷ್ಟು ಸೂಕ್ಷ್ಮ ಕೆತ್ತನೆಯನ್ನು ಕೊಡುವಂಥ ಪಟ್ಟಿಕೆಗಳು. ಇದು ಕಂಬ ಪಟ್ಟಿಕೆ. ಇದು ಇಲ್ಲಿ ಈ ಕಡೆ ಪೂರಕ ಪಟ್ಟಿಕೆಗಳು. ನಂತರ ಇದೊಂದು ಡೈಮಂಡ್, ಇದು ರತ್ನ ಪಟ್ಟಿಕೆ ಮತ್ತು ಇದು ಲತಾಸೋಲಿ ಪಟ್ಟಿಕೆ. ಅತ್ಯಂತ ಅದ್ಭುತವಾಗಿ ಕೆತ್ತಿರುವಂತಹ. ಇದು ನೀವು ಹೇಳಿದಂಗೆ ಇದು ಗಜಲಕ್ಷ್ಮಿ. ಇದೆಲ್ಲ ಒಂದೇ ಕಲ್ಲಲ್ಲ ಸರ್? ಇದು ಒಂದೇ ಶಿಲೆ. ಆಲ್ಮೋಸ್ಟ್ ಇಲ್ಲಿಂದ ಹಿಡ್ಕೊಂಡು ಕೆಳಗಡೆವರೆಗೂ ಒಂದೇ ಶಿಲೆ. ಇಲ್ಲಿನೂ ಸಹ ನೋಡಿ ಎಷ್ಟು ಅದ್ಭುತವಾಗಿ ಕೆತ್ತಿದಾರೆ ಅಂದ್ರೆ ತುಂಬಾ ಅಮೇಜಿಂಗ್. ಆನಂತರ ಇದನ್ನು ಕೆತ್ತಬೇಕಾದ್ರೆ ಯಂತ್ರವನ್ನ ಬಳಸಿ ಅಂತ ಬರೀತಾರೆ ಶಾಸನದಲ್ಲಿ. ಆ ಯಂತ್ರದ ಹೆಸರು ರಠಾಳ ಅಂತ. ಬಟ್ ಅದರ ಮೆಕ್ಯಾನಿಸಮ್ ಹೆಂಗಿತ್ತು ಅಂತ ಬರೋದಿಲ್ಲ. ಯಂತ್ರಗಳನ್ನ ಬಳಸಿ ನಾವು ಇದನ್ನ ಮಾಡಿದ್ವಿ. ಮೋಸ್ಟ್ಲಿ ಮ್ಯಾನ್ಯುವಲ್ ಲೇತ್ ವರ್ಕ್ ಆ ಥರವನ್ನು ಬಳಸಿ ಮಾಡಿದ್ವಿ. ನೋಡಿ, ಇವಾಗ ನಾವು ಮಷೀನಲ್ಲಿ ಮಾಡಿರೋ ಈ ತರ ಶೇಪ್ ರೌಂಡ್ ಆಗಿ ಬರಲ್ಲ. ಎಕ್ಸಾಕ್ಟ್ ನೋಡಿ ಎಷ್ಟಿದೆ, ಎಷ್ಟು ಪ್ರಮಾಣ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇಷ್ಟು ಪ್ರಮಾಣಬದ್ಧವಾಗಿ ನಾವು ಮಾಡಬಹುದು. ಅಷ್ಟು ಸೂಕ್ಷ್ಮ ಕೆತ್ತನೆ ನೋಡಿ. ಇಷ್ಟು ಈ ಕಟ್ ಮಾಡಿದ್ರಲ್ಲ, ಇದು ಎಷ್ಟು ನೀಟಾಗಿ ಕಟ್ ಮಾಡಿದ್ರ ಅಂದ್ರೆ ಈ ಮಷೀನ್ ನಲ್ಲಿ ಕಟ್ ಮಾಡಕ್ಕಲ್ಲ, ಅಷ್ಟು ಸ್ಟ್ರೈಟ್ ಇದೆ.
ನೋಡಿ ಇದು ಎಷ್ಟು ನೀಟಾಗಿ ಕಟ್ ಮಾಡಿದ್ರು. ಪುಸ್ತಕದಲ್ಲಿ ಓದ್ತೀವಿ ಮೊಘಲ್ ಬಂದು ಹಿಂಸಿ ಬಂದ ನೋಡಿ ಇವೆಲ್ಲ 3D ಡಿಸೈನ್ ಅಲ್ಲಿ ಕೆತ್ತಿರುವಂತದ್ದು. ನೋಡಿ ಇದು ಕಂಬನು ಸಹ ಒಳಗಡೆ ಇದೆ, ಗ್ಯಾಪ್ ಇದೆ. ಇದು ಈ ಒಂದು ಇದು ಅಷ್ಟು ನೀಟಾಗಿ ಕೆತ್ತಿದ್ದಾರೆ. ಈಗ ಇಲ್ಲಿ ಯಾವುದು ಮೂರ್ತಿ ಇಲ್ಲ, ಇಲ್ಲಿ ಹಾಳಾಗಿದ್ರಿಂದ ಇದೊಂದು ಇಟ್ಟಿದ್ದಾರೆ. ಇದರಲ್ಲಿ ಸಹ ಯಾವುದೇ ಮೂರ್ತಿ ಇಲ್ಲ, ಇಲ್ಲಿ ಎಲ್ಲ ಹಾಳಾಗಿರೋದ್ರಿಂದ ಎಲ್ಲ ತೆಗೆದಿದ್ದಾರೆ. ಬಟ್ ಇದು ಅಷ್ಟೊಂದು ಆರ್ಕಿಟೆಕ್ಚರ್ ಅಂತ ಏನಿಲ್ಲ. ಬಟ್ ಏನಂದ್ರೆ ಇದು ಅರ್ಧಕ್ಕೆ ನಿಂತಿರುವಂತಹ ದೇವಸ್ಥಾನ ಇದು. ನೋಡಿ ಇದೆಲ್ಲ ಓಪನ್ ಇದೆ. ಇದು ಇನ್ನೂ ಮಾಡಬೇಕಾಗಿತ್ತಂತ ಕೆಲಸ ಇತ್ತು ಅನ್ಸುತ್ತೆ, ಆ ಟೈಮಲ್ಲಿ ನಿಲ್ಲಿಸಿದ್ದಾರೆ ಇದು. ನೋಡಿ ಇಲ್ಲಿ ಸಹ ಇದೆ. ಇದು ಆ್ಯಕ್ಚುಲಿ ಅವ್ರು ಹೇಳಿದಂಗೆ ಇಲ್ಲಿ ಶಿವಲಿಂಗಗಳಿದ್ವು ಅಂತ, ಚಿಕ್ಕ ಚಿಕ್ಕ ಮೂರ್ತಿ ಈ ಥರ ದೇವಸ್ಥಾನಗಳು ಕಟ್ಟಿ. ಸೊ ಅಲ್ಲೆಲ್ಲೇ ಡ್ಯಾಮೇಜ್ ಆಗಿರೋದ್ರೆ ಅಲ್ಲೆಲ್ಲಿ ಪೂಜೆ ಮಾಡ್ತಿಲ್ಲ. ಬಟ್ 1-2-3 ಮಾತ್ರ ಶಿವಲಿಂಗ ಚೆನ್ನಾಗಿದೆ ಅಂತೆ. ಸೊ ಅಲ್ಲೆಲ್ಲ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಅವರು. ಮೇಲೆ ಅದನ್ನು ಸಹ 3D ಡಿಸೈನರ್ ಮಾಡಿದ್ದಾರೆ. ಹೌದಾ? ಆ ರಿಂಗ್ಗಳಿದಾವಲ್ಲ, ಆ ರಿಂಗ್ಗಳು ಆ್ಯಕ್ಚುಲಿ
ಮೆಟಲ್ ಪಟ್ಟಿ ರಿಂಗ್ ಮಾಡಿ ಅಲ್ಲಿ ಫಿಕ್ಸ್ ಮಾಡ್ದಂಗೆ ನಟ್ ಬೋಲ್ಟ್ ಫಿಕ್ಸ್ ಮಾಡಿ ಆ ಥರ ಒಂದು ನಿಮಗೆ ಕ್ರಿಯೇಟಿವ್ ಆಗಿದೆ. ಹೌದಾ ನೋಡಿ ಎಷ್ಟು ನಿಮಗೆ ರೌಂಡ್ ಹೇಗಿದೆ ಅಂದರೆ 360 ಡಿಗ್ರಿ ಒಂದು ಸಹ ನಿಮಗೆ ಹೆಚ್ಚು ಕಡಿಮೆ ಆಗಲ್ಲ. ರೌಂಡ್ ಅಂದರೆ ರೌಂಡ್ ಕಂಪ್ಲೀಟ್ ಆ ಥರ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ನಿಮ್ಗೆ ಎಕ್ಸ್ಟ್ರಾ ಆ ಸೈಡ್ ಜಾಸ್ತಿ ಹೋಯ್ತು ಈ ಸೈಡ್ ಕಡಿಮೆ ಹೋಯಿತು ಆ ಥರ ಯಾವುದೇ ನಿಮ್ಗೆ ಅನ್ಸಲ್ಲ. ಅಷ್ಟು ನೀಟಾಗಿ ಕೆತ್ತಿದ್ದಾರೆ ಆಗಿನ ಕಾಲದಲ್ಲಿ ಸಹ ಯಾವುದೇ ಮಷಿನ್ ಇಲ್ಲದೆ. ನೋಡಿ ಎಲ್ಲ 3D ಹೇಗಿದೆ ಒಳಗಡೆ ಫುಲ್ 3D. ಇಷ್ಟು ನೀವು ಅದ ಈ ಥರ ಬರುತ್ತೆ ಬೆರಳು ಈ ಸೈಡಿಂದ ಈ ಸೈಡ್ ಬರುತ್ತೆ ಬೆರಳು. ಅಷ್ಟು ನೀಟಾಗಿ ಅಷ್ಟು ನಾಜೂಕಾಗಿ ಕೆತ್ತಾರೆ. ಇದು ಎಷ್ಟು ವರ್ಷಗಳು ತೊಗೊಳುತ್ತೆ ಗೊತ್ತಾ ಇಷ್ಟು ಕೆತ್ತನೆ ಮಾಡೋದಕ್ಕೆ. ಯಾವುದು ಡ್ಯಾಮೇಜ್ ಆಗದೇ ಇರೋ ಥರ ಕೆತ್ತಿದ್ದಾರೆ. ಇದು ಆ್ಯಕ್ಚುಲಿ ಈಗ ಬಂದಿರೋ ಡ್ಯಾಮೇಜ್ ಮಾಡಿರೋ ಬಟ್ ಆಗಿನ ಕಾಲದಲ್ಲಿ ಏನಾದ್ರು ಒಂದು ಶಿಲೆ ಏನಾದ್ರು ಡ್ಯಾಮೇಜ್ ಆಯಿತು ಅಂದರೆ ಅದನ್ನು ಕಂಪ್ಲೀಟ್ ಬಿಸಾಕ್ತಾಯಿದ್ರು ಆ ಟೈಮಲ್ಲಿ. ಕಂಪ್ಲೀಟ್ ಈ ಒಂದು ಶೀಟ್ ಕೆತ್ತಾಯಿದ್ರು ಅಂದರೆ ಈ ಕಂಪ್ಲೀಟ್ ಎಲ್ಲ ಸ್ಟ್ರಕ್ಚರು ಚೆನ್ನಾಗಿರಬೇಕು ಅಂದ್ರೇ ಇಲ್ಲಿ ಬಂದು ಫಿಕ್ಸ್ ಮಾಡ್ತಾಯಿದ್ರು. ಅದು ಬಿಟ್ಟರೆ ನಿಮ್ಗೆ ಯಾವುದಾದ್ರೂ ಇಲ್ಲಿ ಡ್ಯಾಮೇಜ್ ಆಯಿತು ಏನಾದರೂ ಮುರಿದು ಹೋಯ್ತು ಅಂದರೆ ಅದನ್ನು ಬಿಸಾಕ್ತಾಯಿದ್ರು ಆಗಿನ ಕಾಲದಲ್ಲಿ. ಮತ್ತು ಇಲ್ಲಿ ತಮ್ಮಂದು ಹಾಕ್ತಾ ಇರಲಿಲ್ಲ ಅದನ್ನ. ನೋಡಿ ಎಷ್ಟು ನಾಜೂಕಿದೆ ಶಿವ ಪಾರ್ವತಿ ಒಂದು ಡ್ಯಾನ್ಸು ಇದು ನಂದಿ. ಬಟ್ ಇಲ್ಲಿರುವ ಕಥೆಗಳು ಏನು ಹೇಳ್ತದೆ ಅಂತ ಗೊತ್ತಿಲ್ಲ. ಬಟ್ ಚಿತ್ರಕಾರರಿಗೆ ಒಂದು ಒಳ್ಳೆ ಹ್ಯಾಟ್ಸ್ ಆಫ್. ಇದು ಆ್ಯಕ್ಚುಲಿ ಕಲ್ಯಾಣಿ ದೇವಸ್ಥಾನದ ಮುಂಭಾಗದಲ್ಲಿರುತ್ತೆ. ಹಾಗೆ ಇದು ಮುಖಮಂಟಪ, ಅದು ಗರ್ಭಗುಡಿ. ಆ್ಯಕ್ಚುಲಿ ನಿಮಗೆಲ್ಲ ತೋರಿಸಿದ್ದೆ ನಾನು. ಓಕೆ, ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ. ಸಖತ್ತಾಗಿದೆ ದೇವಸ್ಥಾನ. ಒಂದ್ಸಲ ವಿಸಿಟ್ ಮಾಡಲೇಬೇಕಿಲ್ಲ ನೀವು. ಇದು ಸ್ವಲ್ಪ ಅಷ್ಟೊಂದು ಪಬ್ಲಿಸಿಟಿ ಇಲ್ಲ ಇದು ದೇವಸ್ಥಾನ. ಬಟ್ ಪಬ್ಲಿಸಿಟಿ ಇಲ್ಲ ಅಂದ್ರೂ ನೀವು ಬಂದಾಗ ನಿಮ್ಮ ಮನಸ್ಸು ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಯಾಕಂದರೆ ಬೇಲೂರು ಹಳೆಬೀಡು ಅಂತ ಆರ್ಕಿಟೆಕ್ಚರು ಇಲ್ಲೂ ಇದೆ ಅದೇ ಥರ. ಓಕೆ, ನೋಡಲೇಬೇಕಾದಂಥ ಒಂದು ದೇವಸ್ಥಾನ. ಬಂದು ನೋಡಿ, ಇಟಗಿ ದೇವಸ್ಥಾನ ಅಂತ ಇದು ಮಹಾದೇವಾಲಯ, ಶಿವನಿಗೋಸ್ಕರ ಇರುವಂಥ ದೇವಸ್ಥಾನ ಇದು. ಸೊ ಬಂದು ನೋಡಿ. ಓಕೆ, ಫುಲ್ ವಿಡಿಯೋ ನೋಡಿ, ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು. ಓಕೆ, ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಬಾಯ್, ಥ್ಯಾಂಕ್ ಯು. ದೀಪಾಲೋಕೈತೋ ವರದೋ ಭವತು ವರದೋ ಭವತು ಶಿವಾರ್ಪಣಮಸ್ತು ಶಿವಾರ್ಪಣಮಸ್ತು. ಜಯ ಜಯ ಸಮರ್ಥ. ಸರ್